ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ವಿಜಯಲಕ್ಷ್ಮಿ ಮೇಡಮ್ ರವರು ಸಹ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಶ್ರೀಯುತರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಪ್ರೌಢಶಾಲೆಗಳ ಸಹ ಶಿಕ್ಷಕರು ಮತ್ತೆ ಸಹ ಶಿಕ್ಷಕರುಗಳಿಗೂ ಸಹ ಈ ಒಂದು ಕಾರ್ಯಕ್ರಮ LKG UKG ಶಿಕ್ಷಕರು ಸಹ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ತುಂಬ ಹೃದಯದ ಸ್ವಾಗತ. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಅಡಿಗೆ ಸಿಬ್ಬಂದಿಯವರು ಸಕಾಲದಲ್ಲಿ ಮಕ್ಕಳಿಗೆ ಒಂದು ಉಪಹಾರದ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಮಾಡಿಕೊಂಡಿದ್ದಾರೆ. ಅವರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲರಿಗೂ ಸಹ ಹೃದಯದಿಂದ ಸ್ವಾಗತವನ್ನು ಕೋರುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಆಗ ನೋಡಿದಾಗ ಗೊತ್ತಾಗುತ್ತೆ ಬಡವರು ಮತ್ತೆ ಶ್ರೀಮಂತರು ಬಡವರ ಧನಿಯಾಗಿದ್ರು. ಆ ಬಡವರು ಇವತ್ತು ನಮ್ಮ ಜೀವನವನ್ನ ನೋಡಿ, ಅಲ್ಲಿ ಭತ್ತ ಶ್ರೀಮಂತರ ದನಿ, ರಾಗಿ ಬಡವರ ದನಿಯಾಗಿ ಎಷ್ಟು ಅದ್ಭುತವಾಗಿ ಆ ಒಂದು ರಾಮಧಾನ್ಯ ಚರಿತೆಯನ್ನ ರಚನೆಯನ್ನ ಮಾಡಿದಾರ ಅವರು. ಹಾಗಾಗಿ ನಾವೆಲ್ಲ ಬಡವರ ದನಿಯಾಗೋಣ, ಸಮಾಜದಲ್ಲಿ ಒಂದಿಷ್ಟು ಅವರ ಆದರ್ಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅವ್ರಿಗೆ ನಾವು ಕೊಡ್ತಕ್ಕಂಥ ಗೌರವ ಇಷ್ಟು. ಹಾಗಾಗಿ ಈ ಒಂದು 525ನೇ ಈ ಕನಕ ಜಯಂತಿಯಿಂದ ಒಂದು ಸಣ್ಣ ಅವರು 1509ರಲ್ಲಿ ಹಾವೇರಿ ಜಿಲ್ಲೆಯ ಒಂದು ಪುಟ್ಟ ಗ್ರಾಮ ಬಾಡ ಎನ್ನುವಂತ ಒಂದು ಗ್ರಾಮದಲ್ಲಿ ಜನಿಸ್ತಾರೆ. ಬೀರಪ್ಪ ಮತ್ತೆ ಬಚ್ಚಮ್ಮನವರ ಒಂದು ಮಗನಾಗಿ ಜನಿಸಿ ವೀರ ಯೋಧರಾಗಿರ್ತಾರ. ಆ ವೀರ ಯೋಧರಾದಾಗ ಅವ್ರಿಗೊಂದಿಷ್ಟು ಗಾಯ ಆಗುತ್ತೆ. ಆ ಗಾಯ ಆದಾಗ ಅಯ್ಯೋ ಜೀವನ ಇಷ್ಟೇನಾ, ನೋವಿನಲ್ಲೇ ನಾವು ಸಾಯ್ಬೇಕಾ ಅಂತೇಳಿ ಅವತ್ತೇ ಅವರು ವ್ಯಾಸರಾಯರ ಶಿಷ್ಯರಾಗಿ ಆತ ಬದಲಾವಣೆಯಾಗಿ ಇಡೀ ನಮ್ಮ ಸಮಾಜಕ್ಕೆ ಒಂದು ಉತ್ತಮವಾದಂತ ಆದರ್ಶವನ್ನ ಮಾಡಬೇಕು, ಒಂದು ಕೆಲಸವನ್ನ ಮಾಡಬೇಕು ಅಂತೇಳಿ ಆ ಒಂದು ಸಮಾಜ ಸುಧಾರಕರಾಗಿ ಇವತ್ತು ಕೀರ್ತನೆಗಳನ್ನ ಹಲವಾರು ದಾಸ ಒಂದು ಇದನ್ನ ಕೊಟ್ಟು ಇವತ್ತು ನಮ್ಗೆಲ್ಲ ಒಂದು ಆದರ್ಶರಾಗಿದ್ದಾರೆ. ಅವರನ್ನ ಈ ಒಂದು 525ನೇ ಆ ಕನಕ ಜಯಂತಿಯ ಒಂದು ಸಂದರ್ಭದಲ್ಲಿ ಅವರ ಆದರ್ಶಗಳನ್ನ ನಾವೆಲ್ಲ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತೇಳಿ ಇಷ್ಟನ್ನ ಮಾತಾಡ್ಲಿಕ್ಕೆ ನಮ್ಗೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತ ಧನ್ಯವಾದಗಳು.